ಬೆಳಗಾವಿ ಮಹಾನಗರ ಪಾಲಿಕೆಗೆ ನೂತನ ಮೇಯರ್ ಆಯ್ಕೆಯಾಗಿರುವಂಥದ್ದು, ಅದು ಕೂಡ ಕನ್ನಡಿಗರು. ಬೆಳಗಾವಿಯ ಮೇಯರ್ ಆಗಿ ಸವಿತಾ ಕಾಂಬಳೆ ಅವಿರೋಧ ಆಯ್ಕೆಯಾಗಿದ್ದಾರೆ. 5 ವರ್ಷಗಳ ಬಳಿಕ ಬೆಳಗಾವಿ ಮಹಾನಗರಕ್ಕೆ ಕನ್ನಡ ಭಾಷಿಕ ಮೇಯರ್ ಆಯ್ಕೆಯಾಗಿರುವಂತಹದ್ದು. ಉಪಮೇಯರ್ ಆಗಿ ಬಿಜೆಪಿಯ ಆನಂದ ಚೌಹಾಣ್ ಆಯ್ಕೆಯಾಗಿದ್ದಾರೆ. ಮರಾಠ ಭಾಷಿಕರಿಗೆ ಒಲಿದಂತಹ ಬೆಳಗಾವಿಯ ಡೆಪ್ಯೂಟಿ ಮೇಯರ್ ಸ್ಥಾನ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕನ್ನಡಿಗರು ಮತ್ತು ಮರಾಠಿಗರ ಓಲೈಕೆಗೆ ಬಿಜೆಪಿ ಮುಂದಾದಂತೆ ಕಾಣಿಸ್ತಾ ಇರುವಂಥದ್ದು. ಮರಾಠಿ ಭಾಷಿಕ ಸದಸ್ಯರ ಬಹುಮತವಿದ್ರೂ ಕೂಡ ಮೀಸಲು ಮೇಯರ್ ಸ್ಥಾನದಲ್ಲಿ ಕನ್ನಡಿಗರಿಗೆ ಈಗ ಮೇಯರ್ ಸ್ಥಾನ ಬಂದಿರುವಂಥದ್ದು. ಸವಿತಾ ಕಾಂಬಳೆ ಅವರು 22ನೇ ಅವಧಿಯ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಸಹಜವಾಗಿಯೇ ಬೆಳಗಾವಿ ಭಾಗದಲ್ಲಿ ಸಂತಸಕ್ಕೆ ಕಾರಣವಾಗಿದೆ. ಪ್ರತಿಷ್ಠಿತ ಬೆಳಗಾವಿ ಜಿಲ್ಲೆಯ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಉಪಮಹಾಪೌರರ ಚುನಾವಣೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಮತ್ತು ಎಲ್ಲ ಹಿರಿಯರ ಒಪ್ಪಿಗೆ ಮೇಲೆ ಸರ್ವಸಮ್ಮತದ ಅಭ್ಯರ್ಥಿಯಾಗಿ ಇವತ್ತು ಶ್ರೀಮತಿ ಸವಿತಾ ಜೈಪಾಲ್ ಕಾಂಬಳೆ ಅವರು ಮತ್ತು ಉಪಮೇಯರ್ ಆಗಿ ಆನಂದ್ ಚೌಹಾಣ್ ಅವರು ಸ್ಪರ್ಧೆಯನ್ನು ಮಾಡಿದರು. ಇವತ್ತು ಅವಿರೋಧವಾಗಿ ಸವಿತಾ ಜೈಪಾಲ್ ಕಾಂಬಳೆ ಅವರು ಚುನಾಯಿತರಾಗಿದ್ದಾರೆ ಮತ್ತು ಉಪಮೇಯರ್ ಆಗಿ ಅತಿ ಹೆಚ್ಚು ಮತಗಳ ಅಂತರದಿಂದ ಇವತ್ತು ಆನಂದ್ ಚೌಹಾಣ್ ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಹಕರಿಸಿರುವಂಥ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಸದಸ್ಯರು ಮತ್ತು ಈ ಮಹಾಪೌರ ಸದಸ್ಯರಾಗಿರುವಂಥ ಎಲ್ಲರಿಗೂ ಸಹಿತ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬರುವಂಥ ದಿವಸ ನಮ್ಮಲ್ಲಿ ಕಾಂಪಿಟೇಷನ್ ಯಾವೂ ಇಲ್ಲ. ಇವತ್ತು ನಾವು ಪತ್ರಿಕೆ ಒಂದು ಮನೆ 3 ಬಾಗಿಲ. ನೀವು ಬರೆಯೋರಿಗೇನು ನಾವೇನು ಬೇಡ ಅನ್ನೋದಿಲ್ಲ, ಏನು ನಿರ್ಣಯ ಅವ್ರು ಎಲ್ಲರೂ ಕೂಡಿ ಮಾಡಿದಾರೆ ಅದನ್ನು ಅನೌನ್ಸ್ ಮಾಡ್ತೀವಿ. ಮತ್ತು ನಾವು ಬರೆಯೋರಿಗೆ ಯಾಕೆ ಬೇಡ ಅನ್ನಬೇಕು? ಬರೀತಾರೋ ಓದ್ತಾರೋ ಮನವೊಲಿಕೆ ನೀವು ಹೇಳಾದ್ರೆ ಯಾರು ಹೊಲಿಸೋ ಪ್ರಶ್ನೆ ಇಲ್ಲ. ಮತ್ತು ನಿಮ್ಗೆ ಸೌತದ ಗುರ್ತೈತಿ, ನಾನು ಹೆಚ್ಚು ವಿಶ್ಲೇಷಣೆ ಮಾಡಿ ಹೇಳೋ ಅವಶ್ಯಕತೆ. ಎಲ್ಲರ ಬಗ್ಗೆ ಹೇಳಿದ್ದಾರೆ.